ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್. ಸೊ ಇವತ್ತು ಒಂದು ಅದ್ಭುತವಾದ ಒಂದು ಲಾಂಗ್ ಫಾರ್ಮ್ ವಿಡಿಯೋ ನಾನು ನಿಮಗೆ ತಂದಿದ್ದೀನಿ ಮಕ್ಕಳೇ. ಇದು ಸ್ಪೆಷಲಿ ಫಾರ್ ಫಸ್ಟ್ PUC ಕೆಮಿಸ್ಟ್ರಿ ಮಕ್ಕಳಿಗೋಸ್ಕರ ತಂದಿರುವಂಥ ಒಂದು ಸ್ಪೆಷಲ್ ವಿಡಿಯೋ. ಸೊ ಈ ವಿಡಿಯೋ ತಂದಿರುವಂಥ ಉದ್ದೇಶ ಏನಂತ ಕೇಳಿದ್ರೆ, ಮಕ್ಕಳು ಎಲ್ಲರೂ ಲೈಕ್ ನಮ್ಮ ಒಂದು ಪರೀಕ್ಷಾ ಆ್ಯಪ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಇದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಸರ್ ಫಸ್ಟ್ PUCಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳಿ, ಎಕ್ಸಾಮ್ಗೆ ಫೈನಲ್ ಎಕ್ಸಾಮ್ಗೆ ಪ್ರಿಪ್ರೇಟರಿಗೂ ಅಲ್ಲ, ಸೊ ಫೈನಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳಿ, ಯಾವ್ಯಾವ ಕ್ವೆಶನ್ಸ್ ಎಲ್ಲ ಬರ್ಬೋದು, ಸೊ ನಿಮ್ಮ ಪ್ರಿಡಿಕ್ಷನ್ಸ್ ಹೇಳಿ. ಹೆಂಗಿದ್ರು ಪರೀಕ್ಷೆಯಲ್ಲಿ ಕೆಮಿಸ್ಟ್ರಿಯಲ್ಲಿ ಸ್ಪೆಸಿಫಿಕಲಿ ನೀವು ಎಕ್ಸಾಮ್ಗೆ ಈ ಕ್ವೆಶನ್ಸ್ ಬರುತ್ತಲ್ಲ ಹೇಳಿದ್ದೀರಾ. ಸೊ ನಾವು ಹೇಳಿದ್ದೀವಿ, ಆ್ಯಕ್ಚುಲಿ ಮಿಡ್ ಟರ್ಮ್ಗೂ ಹೇಳಿದ್ದೀವಿ, ಮತ್ತು ಕ್ವಾರ್ಟರ್ಲಿ 2ಗೆ ಹೇಳಿದ್ದೀವಿ. ಸೊ ನಾವು ಹೇಳಿರುವಂಥ ಕ್ವೆಶನ್ಸು ಬಂದಿದೆ. ಓಕೆ, ಸೊ ಪ್ರಿಡಿಕ್ಟ್ ಮಾಡಿರುವ ಕ್ವೆಶನ್ಸ್ ಎಲ್ಲ ಕ್ವೆಶನ್ಸ್ ಬಂದಿಲ್ಲ, ಬಟ್ ಮಾಡಿರುವ ಈ ಕ್ವೆಶನ್ಸ್ ಬರುತ್ತೆ ಅಂದರೆ ಶಾರ್ಟ್ ಲೈವಲ್ಲಿ ಮಾಡಿದಾಗ. ಸೊ ಈ ಕ್ವೆಶನ್ಸ್ ಎಲ್ಲ ಬರುತ್ತೆ ಮಕ್ಕಳೇ, ಜಾಸ್ತಿ ಫೋಕಸ್ ಮಾಡಿ ಅಂತ ನಾನು ಪ್ರಜ್ವಲ್ ಸರ್ ಹೇಳಿದ್ದೀವಿ. ಅದೇ ಕ್ವೆಶನ್ಸ್ ಬಂದಿದೆ ಅಂತ ನಾವು ಪ್ರೂಫ್ ಕೂಡ ಒಂದು ರೀಲ್ ಕೂಡ ಮಾಡಿದ್ದೀವಿ. ಸೊ ಅದೇ ಥರ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಫಸ್ಟ್ PUC ಕೆಮಿಸ್ಟ್ರಿ ಮಕ್ಕಳಿಗೆ ನಾನು ಈ ಒಂದು ಲಾಂಗ್ ಫಾರ್ಮ್ ವಿಡಿಯೋ ತಂದಿದ್ದೀನಿ ಮಕ್ಕಳೇ. ಸೊ ಇದರಲ್ಲಿ ದ ಫಸ್ಟ್ PUC 2026 ಕೆಮಿಸ್ಟ್ರಿ ರಿಪೀಟೆಡ್ ಕ್ವೆಶನ್ಸ್. ಸೊ ಯಾವುದೆಲ್ಲ ರಿಪೀಟ್ ಕ್ವೆಶನ್ಸ್ ಅಂದರೆ ಪ್ರೀವಿಯಸ್ ಇಯರ್ 2021, 22, 23, 24 ಪೇಪರ್ಸ್ನ ಅನಲೈಸ್ ಮಾಡಿ, ಫೈನಲ್ ಎಕ್ಸಾಮ್ ಪೇಪರ್ಸು ಮತ್ತು ಪ್ರಿಪ್ರೇಟರಿ ಪೇಪರ್ಸ್ನೆಲ್ಲ ಅನಲೈಸ್ ಮಾಡಿ ನಾನು ಕೆಲವೊಂದು ಕ್ವೆಶನ್ಸ್ ನಿಮಗೆ ತಂದಿದ್ದೀನಿ ಮಕ್ಕಳೇ. ಸೊ ಈ ಕ್ವೆಶನ್ಸ್ ಎಲ್ಲ ನೀವು ಓದ್ಕೊಂಡ್ರೆ ಈ ಕ್ವೆಶನ್ಸು ಎಕ್ಸಾಮ್ಗೆ ಬರುವ ಖಚಿತ ತುಂಬಾ ಇದೆ. ಓಕೆ, ಸೊ ದಯವಿಟ್ಟು ಈ ವಿಡಿಯೋವನ್ನು ಮಿಸ್ ಮಾಡಬೇಡಿ, ಕೊನೆ ತನಕನೂ ವಿಡಿಯೋ ನೋಡಿ. ಮತ್ತೆ ಈ ವಿಡಿಯೋ ನೋಡ್ತಾನೆ ನಮ್ಮ ಪರೀಕ್ಷೆ ಆ್ಯಪ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳೇ. ಓಕೆ, ಅದೇ ಥರ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಏನೇ ಇದ್ರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಪಿನ್ ಮಾಡಿ ಅಥವಾ ಕಮೆಂಟ್ನ ಹಾಕಿ, ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ಇನ್ನೂ ತಡ ಮಾಡೋದು ಬೇಡ ಮಕ್ಕಳೇ, ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನಾನು ಹೇಳ್ಬಿಡ್ತೀನಿ. ಸೊ ನಮಗಿರುವ 9 ಚಾಪ್ಟ್ರೂ ನಾನು ತಂದಿದ್ದೀನಿ. ಆ ಚಾಪ್ಟ್ರಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವೆಶನ್ಸ್ನ ತಂದಿದ್ದೀನಿ ನಾನು. ಸೊ ಇಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಯಾಕೆ ಸರ್ 1 ಮಾರ್ಕ್ ಅಂತ ಹೇಳಿಲ್ಲ ಅಂದರೆ, ಸೊ ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಬರುವ ಕ್ಯಾಟಗರಿ ಇದೆ. 1 ಮಾರ್ಕ್ MCQs ಎಲ್ಲ ಜಾಸ್ತಿ ರಿಪೀಟ್ ಆಗುತ್ತೆ ಅಂದರೆ ತುಂಬ ರೇರ್. ಓಕೆ, HOT ಕ್ವೆಶನ್ಸ್ ಎಲ್ಲ ಬಂದ್ಬಿಡುತ್ತೆ 1 ಮಾರ್ಕ್ಗೆ MCQ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ. ಬಟ್ ಅಪಾರ್ಟ್ ಫ್ರಮ್ ದಟ್ 2 ಮಾರ್ಕ್ಸು 3 ಮಾರ್ಕ್ಸು ಈ 2 + 3 ಕಂಬೈನ್ ಮಾಡಿದ್ರೆ 5 ಮಾರ್ಕ್ಸು ಹಾಕ್ಬಿಡುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಸೊ ಈ 3 ಮಾರ್ಕ್ಸು 2 ಮಾರ್ಕ್ಸು ನಾನು ಯಾವ ಕ್ವಶನ್ ಹೇಳ್ತೀನೋ ನಿಮ್ಮ ಎಕ್ಸಾಮ್ಗೆ ಬರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಮತ್ತು ಈ ಕ್ಲಾಸಲ್ಲಿ ಈ ವಿಡಿಯೋದಲ್ಲಿ ನಾನು ಯಾವುದನ್ನು ಸಾಲ್ವ್ ಮಾಡಲ್ಲ, ಬರೀ ಕ್ವೆಶನ್ಸ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಈ ಕ್ವೆಶನ್ಸ್ಗೆ ನಿಮಗೇನಾದರೂ ಆನ್ಸರ್ ಬೇಕಾದರೆ ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ, ನಿಮ್ಮ ವಾಟ್ಸಪ್ಗೆ ಹೋಗಿ ಕ್ರಾಶ್ ಸೈನ್ಸ್ ಅಂತ ಈ ನಂಬರ್ಗೆ ಮೆಸೇಜ್ ಮಾಡಬೇಕು ಮಕ್ಕಳೇ. ಇದು ಏನಂತ ಕೇಳಿದ್ರೆ ಸುಮಾರು ಮಕ್ಳಿಗೆ ಗೊತ್ತಿರುತ್ತೆ, ನಾವು ವೀಡಿಯೋಸ್ ಕೂಡ ಮಾಡಿದ್ದೀವಿ. ಇದು ಕ್ರಾಶ್ ಸೈನ್ಸ್ ಅಂತ ನಾವು 40 ಡೇಸ್ ಸೈನ್ಸ್ ಮಕ್ಕಳಿಗೆ PU1 PU2 ಕಾಮರ್ಸ್ ಮಕ್ಕಳಿಗೆ ಮಾಡುವಂಥ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಕ್ಕಳೇ. ಇದರಲ್ಲಿ ಎಕ್ಸಾಮ್ಗೆ ಕಂಪ್ಲೀಟ್ 600 ಔಟ್ ಆಫ್ 600 ಹೇಗೆ ಸ್ಕೋರ್ ಮಾಡಬೇಕು, ಸ್ಕೋರ್ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ತಯಾರಿ ನಾವು ಮಾಡ್ತಾ ಇದ್ದೀವಿ. ಡೈಲಿ ಲೈವ್ ಕ್ಲಾಸಸ್ ನಡೀತಾ ಇರುತ್ತೆ, ನೋಟ್ಸ್ ಸಿಗುತ್ತೆ, ಟೆಸ್ಟ್ ಪೇಪರ್ಸ್ ಇರುತ್ತೆ, ಸ್ಯಾಂಪಲ್ ಪೇಪರ್ ಸಿಗುತ್ತೆ. ಸೊ ಇದು ಎಲ್ಲನೂ ನಮ್ಮ ಕ್ರ್ಯಾಶ್ ಕೋರ್ಸಿಗೆ ಸಿಗುತ್ತೆ ಮಕ್ಕಳೇ. ಕ್ರ್ಯಾಶ್ ಕೋರ್ಸಲ್ಲಿ ಇದೆ, ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ನೀವು ಭಾಗವಹಿಸಬೇಕಂದ್ರೆ ಅಥವಾ ನಿಮಗೂ ಈ ಕ್ರ್ಯಾಶ್ ಕೋರ್ಸ್ ಬೇಕಂದರೆ ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ, ನಿಮ್ಮ ವಾಟ್ಸಪ್ಗೆ ಹೋಗ್ಬಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ 8296328580, ಅಥವಾ ನಾನು ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿ, ಅದೇ ನಿಮಗೆ ಕ್ರ್ಯಾಶ್ ಕೋರ್ಸ್ನ ಪರ್ಚೇಸ್ ಮಾಡಿ ಡೈರೆಕ್ಟ್ ಲಿಂಕ್ ಕೊಡುತ್ತೆ. ಸೊ ಈಗ ಸದ್ಯಕ್ಕೆ ಕ್ರ್ಯಾಶ್ ಕೋರ್ಸ್ ಇರೋದು ಬರೀ 600 ಅಷ್ಟೇ ಮಕ್ಕಳೇ. ಸೊ ದಯವಿಟ್ಟು ಅದನ್ನು ತಗೊಳ್ಳಿ, ಅದರಲ್ಲಿರೋ ಬೆನಿಫಿಟ್ ಸಿಕ್ಕಾಪಟ್ಟೆ ಇದೆ. ಆ್ಯಕ್ಚುಲಿ ನಾವು ಜಾನ್ 4th ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಪೋರ್ಷನ್ಸು ಕವರ್ ಆಗ್ತಾ ಬರ್ತಾ ಇದೆ, ಮಿಸ್ ಔಟ್ ಮಾಡ್ಕೋಬೇಡಿ ಮಕ್ಕಳೇ. ಎಸ್, ಸೊ ಈ ಇನ್ಫಾರ್ಮೇಶನ್ ಎಲ್ಲ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಎಸ್, ಚಾಪ್ಟರ್ ನಂಬರ್ 1 ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸೊ ಇದರಲ್ಲಿ ಎಕ್ಸಾಮ್ಗೆ ಯಾವ್ಯಾವ ಕ್ವೆಶನ್ಸ್ ಎಲ್ಲ 2 ಮಾರ್ಕ್ಸು 3 ಮಾರ್ಕ್ಸು ಜನರಲ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬನ್ನಿ ಹೇಳ್ತೀನಿ ಮಕ್ಕಳೇ. ಸೊ ಈ ಚಾಪ್ಟ್ರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಕ್ವೆಶನ್ಸ್ ನಾನು ಇಲ್ಲಿ ತಂದಿದ್ದೀನಿ. ಎಸ್, ಸೊ 2 ಮಾರ್ಕಲ್ಲಿ ಈ ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳೇ. ಇದು ಕ್ವೆಶನ್ ನಂಬರ್ 4 ಆ್ಯಕ್ಚುಲಿ, ಇದು ಕ್ವೆಶನ್ ನಂಬರ್ 4. ಓಕೆ, ಸೊ ಡಿಫೈನ್ ಮೋಲ್, ವಾಟ್ ಈಸ್ ಇಟ್ಸ್ SI ಯೂನಿಟ್, what is molar mass, define empirical formula, what is molality, stoichiometry terms.
ಓಕೆ, ಸೊ ಈ ಕ್ವೆಶನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕ್ವೆಶನ್ ನಂಬರ್ 3 ಅಂದ್ರೆ 3 ಮಾರ್ಕ್ಸ್ ಅಲ್ಲಿ ಯಾವ್ಯಾವ ಕ್ವೆಶನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಅಂದ್ರೆ ಕ್ಯಾಲ್ಕುಲೇಟ್ ದಿ ಮೊಲಾರ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್. ಬರೀ ಕ್ಯಾಲ್ಸಿಯಂ ಕಾರ್ಬನೇಟ್ ಅಲ್ಲ, ಬೇರೆ ಬೇರೆ ಮಾಲಿಕ್ಯುಲರ್ ಕೂಡ ಕೊಡ್ತಾರೆ. ಸೋಡಿಯಂ ಬೈಕಾರ್ಬನೇಟ್, ಕಾರ್ಬನ್ ಡೈಆಕ್ಸೈಡ್. ಅಂದ್ರೆ ಇಲ್ಲಿ ಕಾನ್ಸೆಪ್ಟ್ ಏನಂದ್ರೆ, ಸೊ ನಾವು ಮೋಲಾರ್ ಮಾಸ್ ಕ್ಯಾಲ್ಕುಲೇಷನ್ ಇರುತ್ತೆ. ಓಕೆ, ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮೊಲಾರ್ ಮಾಸ್ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ ಕ್ಯಾಲ್ಸಿಯಂ ಕಾರ್ಬನೇಟ್ ತಂದಿದ್ದೀನಿ, ಅವ್ರು ಯಾವುದೇ ಮಾಲಿಕ್ಯೂಲ್ ಬೇಕಾದ್ರೂ ಕೊಡ್ಬೋದು. ಓಕೆ, ಎಸ್. ಕ್ವೆಶನ್ ನಂಬರ್ 2, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೊಲಾರಿಟಿ ಅಂಡ್ ಮೊಲಾಲಿಟಿ. ಡೆಫಿನೇಷನ್ ಸಮೇತ ಕೂಡ ಓದ್ಕೋಬೇಕು ವಿತ್ ಎಕ್ಸಾಂಪಲ್ ಮಕ್ಕಳೇ. ಸೊ ಕ್ವೆಶನ್ ನಂಬರ್ 3, ಎಕ್ಸ್ಪ್ಲೇನ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. So law of conservation of mass. So mass cannot be created nor destroyed ಅಲ್ವಾ, ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಡಬೇಕು ಮ್ಯಾಥಮೆಟಿಕಲ್ ಟರ್ಮ್ ಅಲ್ಲಿ. ಸೊ ಕ್ವೆಶನ್ ನಂಬರ್ 4, ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಇನ್ 22 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅಂದ್ರೆ ಇದು ಸ್ಟಾಕ್ಯೋಮೆಟ್ರಿಕ್ ಟರ್ಮ್ಸ್ ಬರುತ್ತೆ, ಅಂದ್ರೆ ಸ್ಟಾಕ್ಯೋಮೆಟ್ರಿಕ್ ಕ್ಯಾಲ್ಕುಲೇಷನ್. ಅಂದ್ರೆ 1 ಮೋಲ್ ಅಲ್ಲಿ ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ. ಹಾಗಾದ್ರೆ 22 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಹೇಗಿರುತ್ತೆ? ಸೊ ಗೊತ್ತಾ ಹೆಂಗ್ ಸಾಲ್ವ್ ಮಾಡೋದಂತ? ಸಿಂಪಲ್ ಅಲ್ವಾ? ಎಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 5, explain the significance of mole concept. ಸೊ ಮೋಲ್ ಕಾನ್ಸೆಪ್ಟ್, ಮೊಲಾರಿಟಿ, ಮೊಲಾಲಿಟಿ, ಅವಗಾಡ್ರೋ ನಂಬರ್. ಸೊ ಈ ತರ ಕ್ವೆಶನ್ ಬೇಸ್ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಬರುವಂತ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಮಕ್ಕಳೇ, ಅರ್ಥ ಆಗ್ತಿದೆಯಲ್ಲ? ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ದ ಚಾಪ್ಟರ್ ಸಮ್ ಬೇಸಿಕ್ಸ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ. ನೆಕ್ಸ್ಟ್ ಮುಂದುವರಿಯೋಣ. ನೆಕ್ಸ್ಟ್ ಚಾಪ್ಟರು ಸ್ಟ್ರಕ್ಚರ್ ಆಫ್ ಆಟಮ್. ಸ್ಟ್ರಕ್ಚರ್ ಆಫ್ ಆಟಮ್. ಸೊ ನೆಕ್ಸ್ಟ್ ಚಾಪ್ಟರ್ ಆಕ್ಚುಲಿ ನಾನು ಆರ್ಡರ್ ವೈಸ್ ತಂದಿಲ್ಲ, ಚಾಪ್ಟರ್ ರ್ಯಾಂಡಮ್ ಆಗಿ ತಂದಿನಿ. ಸೊ ನೆಕ್ಸ್ಟ್ ಬರುವಂತ ಚಾಪ್ಟರು ಸ್ಟ್ರಕ್ಚರ್ ಆಫ್ ಆಟಮ್. ಸೊ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ನೀವು ಯಾವ್ದೆಲ್ಲ ಕ್ವೆಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೇಮ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಎರಡು ತಂದಿದ್ದೀನಿ, ನೋಡೋಣ ಮಕ್ಕಳೇ. ಸೊ 2 ಮಾರ್ಕ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡುವಂತ ಕ್ವೆಶನ್ಸ್ ಅಂದ್ರೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಪ್ರಾಬಬಿಲಿಟಿ ಬರುವಂತ ಪೇಪರ್ ಅಲ್ಲಿ, ಕ್ವೆಶನ್ ಪೇಪರ್ ಅಲ್ಲಿ ಬರುವಂತ ಕ್ವೆಶನ್ಸ್ ಇದು. ಸೊ ನಂಬರ್ 1, ಸ್ಟೇಟ್ ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಓಕೆ, ಸ್ಟೇಟ್ ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಏನು ಹೇಳುತ್ತೆ ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್? ಸೊ ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಆರ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಟರ್ಮೈನ್ ದಿ ಪೊಸಿಷನ್ ಅಂಡ್ ದಿ ವೆಲಾಸಿಟಿ ಆಫ್ ಅನ್ ಎಲೆಕ್ಟ್ರಾನ್ ಸೈಮಲ್ಟೇನಿಯಸ್ಲಿ ಅಲ್ವಾ, ಅದೇ ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಹೇಳೋದು. ನೆಕ್ಸ್ಟ್, ಡಿಫೈನ್ ಅಟಾಮಿಕ್ ಮಾಡೆಲ್. ಓಕೆ, ಡಿಫೈನ್ ಅಟಾಮಿಕ್ ಮಾಡೆಲ್. ಅದ್ರಲ್ಲಿ ಬೋರ್ಸ್ ಇರ್ಬೋದು ಅಥವಾ ರುದರ್ಫರ್ಡ್ಸ್ ಇರ್ಬೋದು, ಅದನ್ನ ಕೇಳ್ತಾರೆ. ನೆಕ್ಸ್ಟ್, ವಾಟ್ ಇಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು? ಫೋಟೋ ಸೆನ್ಸಿಟಿವ್ ಮೆಟಲ್ ಅಂದ್ರೆ ಏನು? ಸೊ ಫೋಟೋ ಎಲೆಕ್ಟ್ರಿಕಲ್ಲಿ ಎಫೆಕ್ಟ್ ಅಲ್ಲಿ ಥ್ರೆಶೋಲ್ಡ್ ಎನರ್ಜಿ ಅಂದ್ರೆ ಏನು? ಆ ಕಾನ್ಸೆಪ್ಟ್ ಎಲ್ಲ ಕವರ್ ಆಗುತ್ತೆ ಫೋಟೋ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ರೈಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ವೇವ್ ಲೆಂತ್ ಅಂಡ್ ಫ್ರೀಕ್ವೆನ್ಸಿ. ಡಿ ಬ್ರಾಗ್ಲೀಸ್ ಈಕ್ವೇಶನ್ ಅಂತ ಇದೆ ಗೊತ್ತಾ, ಡ್ಯುಯಲ್ ನೇಚರ್ ಆಫ್ ಲೈಟ್. ಆ ಒಂದು ಟಾಪಿಕ್ ಅಲ್ಲಿ ಬರುವಂತ ಕ್ವೆಶನ್ಸ್ ಜಾಸ್ತಿ ಇದೆ. ಕ್ವೆಶನ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಕಮಿಂಗ್ ಟು ನೆಕ್ಸ್ಟ್ 3 ಮಾರ್ಕ್ಸ್. ಸೊ 3 ಮಾರ್ಕ್ಸ್ ಅಲ್ಲಿ ಯಾವ್ಯಾವ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ, ರೈಟ್ 3 ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳೇ, ಇಲ್ಲಿರೋ ಕ್ವೆಶನ್ಸ್ ಎಲ್ಲ ಇಂಪಾರ್ಟೆಂಟು. ಸೊ ಅದರಲ್ಲಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಓಕೆ, ಬೋರ್ಸ್ ಪಾಸ್ಟುಲೇಟ್ಸ್ ಬರೆಯೋದಿರುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವಿತ್ ಎ ನೀಟ್ ಡಯಾಗ್ರಾಮ್. ನಾನು ಹೇಳಿದ್ನಲ್ಲ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವಿತ್ ಎ ನೀಟ್ ಡಯಾಗ್ರಾಮ್, ಸಿಂಪಲ್. Next, question number 3, derive the expression for energy of an electron in an hydrogen atom. 2n square number of electrons ಅಂದ್ರೆ energy of an electron in a Bohr's model. ಅದರಲ್ಲಿ ಹೈಡ್ರೋಜನ್ ಆಟಮ್ ಎಕ್ಸ್ಪ್ಲೇನ್ ಮಾಡೋದು ಬೋರ್ಸ್ ಮಾತ್ರ. ಅದರಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ಮ್ಯಾಥಮೆಟಿಕಲ್ ಡಿರೈವೇಷನ್ಸ್ ಇದೆಲ್ಲಾನು ಕ್ರಾಶ್ ಕೋರ್ಸ್ ಅಲ್ಲಿ ಇದೆ, ಮತ್ತೆ ನಾವು 1 ಶಾರ್ಟ್ ವಿಡಿಯೋಸ್ ಅಲ್ಲಿ ಕೂಡ ಇದೆಲ್ಲ ಮಾಡಿದೀವಿ ಮಕ್ಕಳೇ. ಸೊ ನೀವು ಇದಕ್ಕೆ ಆನ್ಸರ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಎಕ್ಸ್ಪ್ಲೇನ್ಸ್ ಡಿ ಬ್ರಾಗ್ಲೀಸ್ ಹೈಪೋಸಿಂಥಸಿಸ್. ಡಿ ಬ್ರಾಗ್ಲೀಸ್ ಹೈಪೋಸಿಂಥಸಿಸ್. ಓಕೆ, ಅಂದ್ರೆ ವೇವ್ ನೇಚರ್ ಮತ್ತೆ ಪಾರ್ಟಿಕಲ್ ನೇಚರ್ ರಿಲೇಶನ್ಶಿಪ್. ನೆಕ್ಸ್ಟ್, ಮೆನ್ಷನ್ ಎನಿ 3 ಲಿಮಿಟೇಷನ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಅರ್ಥ ಆಗ್ತಿದೆಯಲ್ಲ? ಸೊ ಬೋರ್ಸ್ ಅಟಾಮಿಕ್ ಮಾಡೆಲ್, ಅಟಾಮಿಕ್ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಬೋರ್ಸ್ ಪಾಸ್ಟುಲೇಟ್ಸ್, ಬೋರ್ಸ್ ಮಾಡೆಲ್ ಮತ್ತೆ ಹೈಡ್ರೋಜನ್ ಸ್ಪೆಕ್ಟ್ರಾ, ಇದೆಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಈ ಟಾಪಿಕ್ ಇಂದ ಕ್ವೆಶನ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ ಮಕ್ಕಳೇ. ದಟ್ ಇಸ್ ಚಾಪ್ಟರ್ ನಂಬರ್ 3, ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಯಾವ ಚಾಪ್ಟರ್ ನೆಕ್ಸ್ಟ್ ಇರೋದು? ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಸೊ ಈ ಚಾಪ್ಟರ್ ಅಲ್ಲಿ ಯಾವ್ದಪ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನೀವು ಕೇಳಿದ್ರೆ, ಸೇಮ್ ಅದೇ ತರ ನಾನು 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂತ ತಂದಿದ್ದೀನಿ. ಓಕೆ, ಸೊ 2 ಮಾರ್ಕ್ಸ್ ಕ್ವೆಶನ್ಗೆ ಹೋಗೋಣ. ಸೊ 2 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ನಿಮಗೆ ಕೇಳುವಂತ ಪ್ರಾಬಬಿಲಿಟಿ, ಡಿಫೈನ್ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಅಂದ್ರೆ ಏನು? ಮಿಕ್ಸಿಂಗ್ ಅಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಅಲ್ವಾ, ಮತ್ತೆ ಎಕ್ಸಾಂಪಲ್ ಕೂಡ ಕೊಡಬೇಕು. ಸೊ ಯಾವುದೇ ಒಂದು ಆನ್ಸರ್ ನಾವು ಬರೆದ್ರು ಕೂಡ ಅದಕ್ಕೆ ರೆಸ್ಪೆಕ್ಟಿವ್ ಡಯಾಗ್ರಾಮ್ ಮತ್ತೆ ಗ್ರಾಫ್ಸ್ ಎಲ್ಲಾನು ಬರಿಬೇಕು. ರಿಯಾಕ್ಷನ್ಸ್ ಬರೆದ್ರೆ ಅದು ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ಬರಿಬೇಕು, ಹಾಗೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಕೋವಲೆಂಟ್ ಬಾಂಡ್, ಎಲೆಕ್ಟ್ರೋಸ್ಟಾಟಿಕ್ ಬಾಂಡ್, ಹೈಡ್ರೋಜನ್ ಬಾಂಡ್, ಈ ತರ. ಓಕೆ, ಡಿಫೈನ್ ಬಾಂಡ್ ಆಂಗಲ್ ಸ್ಟ್ರೈನ್ ಅಥವಾ ಬಾಂಡ್ ಆಂಗಲ್. ವಾಟ್ ಇಸ್ ಹೈಡ್ರೋಜನ್ ಬಾಂಡ್?
ಸೊ ಬಾಂಡಲ್ಲಿ ಈ ಥರ ಕ್ವಶನ್ಸ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳೇ 2 ಮಾರ್ಕ್ಸ್ಗೆ. ಸೊ ಕಮಿಂಗ್ ಟು ನೆಕ್ಸ್ಟ್ 3 ಮಾರ್ಕ್ಸಲ್ಲಿ, ಸೊ 3 ಮಾರ್ಕ್ಸಲ್ಲಿ ನೋಡಿದ್ರೆ ಎಕ್ಸ್ಪ್ಲೇನ್ ವ್ಯಾಸ್ಪರ್ ಥಿಯರಿ, ವೆರಿ 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 ಇಂಪಾರ್ಟೆಂಟ್. ಅಂದರೆ ವೇಲೆನ್ಷಿಯಲ್ ರಿಪಲ್ಷನ್ ಥಿಯರಿ, ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಿಡಿಕ್ಟ್ ದಿ ಶೇಪ್ ಆಫ್ BF3 ಯೂಸಿಂಗ್ ಹೈಬ್ರಿಡೈಸೇಷನ್. ಇದು ಎರಡೂ ಕಂಬೈನ್ ಮಾಡಿ 5 ಮಾರ್ಕ್ಸ್ ಬರುವಂಥ ಪಾಸಿಬಿಲಿಟಿನೂ ಜಾಸ್ತಿ ಇದೆ. ಅರ್ಥ ಆಗ್ತಿದೆಯಲ್ಲ? ಸೊ ವ್ಯಾಸ್ಪರ್ ಥಿಯರಿದು ಪಾಸ್ಟ್ಲೇಟ್ನ ಬರೆದ್ಬಿಟ್ಟು, ಸೊ BF3 ಅಥವಾ ಅಮೋನಿಯಾ ಎರಡಲ್ಲಿ ಒಂದು ಕ್ವಶನ್ ಅಂತೂ ಫಾರ್ ಶೋರ್, BF3 ಆರ್ ಅಮೋನಿಯಾ ಮಾಲಿಕ್ಯೂಲ್ದು ಅವ್ರು ಏನು ಕೇಳ್ತಾರೆ ಅಂದರೆ NH3 ಇದು ಅಮೋನಿಯಾದು ಹೈಬ್ರಿಡೈಸೇಷನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಸೊ ಫಸ್ಟ್ ಒಂದು ಮುಗೀತು, ಸೆಕೆಂಡ್ ಒಂದು ಮುಗೀತು. ಕಮಿಂಗ್ ಟು ಥರ್ಡ್ ಒನ್, ಎಕ್ಸ್ಪ್ಲೇನ್ ಆಕ್ಟೇಟ್ ರೂಲ್, ಮೆನ್ಷನ್ ಇಟ್ಸ್ ಲಿಮಿಟೇಷನ್. ಆಕ್ಟೇಟ್ ರೂಲ್ ಅಂದ್ರೆ ಏನು? ಸೊ ಎವ್ರಿ ಆಟಮ್ ಶುಡ್ ಹ್ಯಾವ್ 8 ಎಲೆಕ್ಟ್ರಾನ್ಸ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್ ಟು ಅಟೈನ್ ಸ್ಟೆಬಿಲಿಟಿ. ಅದು ಆಕ್ಟೇಟ್ ರೂಲ್ ಅಲ್ವಾ? ಸೊ ಲಿಮಿಟೇಷನ್ಸ್ ಅಂದ್ರೆ ಎಲ್ಲಿ ತನಕ ಈ ಒಂದು ರೂಲು ವ್ಯಾಲಿಡ್ ಆಗುತ್ತೆ ಎಲಿಮೆಂಟ್ಸ್ ಅಲ್ಲಿ, ಆಟಮ್ಸ್ ಅಲ್ಲಿ ಅಂತ. ಓಕೆ, ಎಸ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 4, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಯಾನಿಕ್ ಬಾಂಡ್ ಅಂಡ್ ಕೋವಲೆಂಟ್ ಬಾಂಡ್. ಸೊ ಅಯಾನಿಕ್ ಬಾಂಡ್ ಟು ಕೋವಲೆಂಟ್ ಬಾಂಡ್. ಅಯಾನಿಕ್ ಬಾಂಡ್ ಅಂದ್ರೆ ಏನು? ಪರ್ಮನೆಂಟ್ ಚೇಂಜ್ ಆಫ್ ಎಲೆಕ್ಟ್ರಾನ್ಸ್. ಕೋವಲೆಂಟ್ ಬಾಂಡ್ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ? ಯಾವ ಥರ. ನೆಕ್ಸ್ಟ್ ಕಮಿಂಗ್ ಟು 5th ಒನ್, ಎಕ್ಸ್ಪ್ಲೇನ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ಒನ್ ಎಕ್ಸಾಂಪಲ್. ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಸೊ ಇದೆಲ್ಲ ಒನ್ ಶಾರ್ಟ್ ವಿಡಿಯೋಸ್ ಅಲ್ಲಿ ಕೂಡ ಕವರ್ ಮಾಡಿದ್ದೀವಿ. ಸೊ ಆನ್ಸರ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಈ ಕ್ವಶನ್ಸ್ನೆಲ್ಲ ನೋಟ್ ಮಾಡ್ಕೊಂಡು ಮಕ್ಕಳೇ ಆನ್ಸರ್ಸ್ನ ಬರ್ಕೊಂಡು ಎಕ್ಸಾಮ್ಗೆ ಓದ್ಕೊಳ್ಳಿ. ಈ ಕ್ವಶನ್ಸ್ ಎಕ್ಸಾಮ್ಗೆ ಬರುವುದಂತೂ ತುಂಬಾ 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 ಪಾಸಿಬಿಲಿಟಿ ಜಾಸ್ತಿ. ಓಕೆ, ಸೊ ಇದೆಲ್ಲ ಕ್ವೆಶನ್ಸು ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಲ್ಲಿ ಆಗಿರುತ್ತೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ಕೆಮಿಕಲ್ ಈಕ್ವಿಲಿಬ್ರಿಯಂ, ಫಿಸಿಕಲ್ ಕೆಮಿಸ್ಟ್ರಿ. ಕೆಮಿಕಲ್ ಈಕ್ವಿಲಿಬ್ರಿಯಂ ತುಂಬಾ ಕಷ್ಟ ಅಲ್ವಾ ಈ ಚಾಪ್ಟರ್? ಎಸ್, ಇದ್ರಲ್ಲಿ ಕೂಡ ನಾವು ಪ್ರಿಡಿಕ್ಟ್ ಮಾಡಿದೀವಿ ಮಕ್ಕಳೇ, ಈ ಕ್ವೆಶನ್ಸ್ ಎಲ್ಲ ಎಕ್ಸಾಮ್ ಪೇಪರ್ ಅಲ್ಲಿ ಬರುತ್ತೆ. ಓಕೆ, ಎಸ್, ಬಿಕಾಸ್ ಸುಮಾರು ಸತಿ ಈ ಕ್ವೆಶನ್ಸ್ನೆಲ್ಲ ಕೇಳಿದ್ದಾರೆ, ಅದಕ್ಕೆ ಈ ಕ್ವೆಶನ್ಸ್ನೆಲ್ಲ ನಾನು ತಂದಿದ್ದೀನಿ ಮಕ್ಕಳೇ. ಹೋಗೋಣ ನೆಕ್ಸ್ಟ್ 2 ಮಾರ್ಕ್ಸ್ ಅಲ್ಲಿ. ಸೊ ಈ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಅಲ್ಲಿ ಯಾವ್ಯಾವ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಓಕೆ, ಸೊ ಡಿಫೈನ್ ಕೆಮಿಕಲ್ ಈಕ್ವಿಲಿಬ್ರಿಯಂ, ಜನರಲ್ ಎಕ್ಸಾಂಪಲ್ ಕೇಳ್ಬೋದು. ಅದಕ್ಕಿಂತ ವಾಟ್ ಇಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಇದು ಇಂಪಾರ್ಟೆಂಟ್ ಮಕ್ಕಳೇ. ಇದ್ರದ್ದು ಮ್ಯಾಥಮೆಟಿಕಲ್ ಡಿರೈವೇಷನ್ ಕೂಡ ನಾವು ಬರೀಬೇಕು. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದ್ರೆ ಏನು, ಇದ್ರದ್ದು ಮ್ಯಾಥಮೆಟಿಕಲ್ ಡಿರೈವೇಷನ್ ಏನು. ಒಂದು ರಿಯಾಕ್ಷನ್ A+B ಗಿವಿಂಗ್ ರೈಸ್ ಟು C+D ಆದ್ರೆ ಅದಕ್ಕೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನ ಹೇಗೆ ಬರೀತೀರಾ? Kc ಇಸ್ ಈಕ್ವಲ್ ಟು ರಿಯಾಕ್ಟೆನ್ಸ್ ಬೈ ಪ್ರಾಡಕ್ಟ್ಸ್ ಅಲ್ವಾ? ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆನ್ಸ್ ಬೈ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್. ಆ ತರ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್, ರೈಟ್ ದ ರಿಲೇಶನ್ಶಿಪ್ ಬಿಟ್ವೀನ್ Kp and Kc, equilibrium constant and partial pressure. Okay, yes. Coming to 4th one, what is reversible reaction? Reversible reaction ಅಂದ್ರೆ ಏನು? ಅದಕ್ಕೆ ಸಿಂಬಲ್ ಬರಿಬೇಕು. A+B ರಿವರ್ಸಿಬಲ್ ಸಿಂಬಲ್, B+C. ಓಕೆ, ಸೊ ಇದೆಲ್ಲ ಕ್ವಶನ್ ನೀವು 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. 3 ಮಾರ್ಕ್ಸ್ಗೆ ಬಂದ್ರೆ ಈ ಕಡೆ ನೋಡಿ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲೀ ಚಾರ್ಟಿಯರ್ಸ್ ಪ್ರಿನ್ಸಿಪಲ್. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಕ್ವಶನ್ ಇಂಪಾರ್ಟೆಂಟ್, ಅದರಲ್ಲಿ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಓಕೆ, ಲೀ ಚಾರ್ಟರ್ಸ್ ಪ್ರಿನ್ಸಿಪಲ್ ಏನು ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc. ಅಂದ್ರೆ ಸಿಸ್ಟಮೆಟಿಕ್ ಆಗಿ ಒಂದು ರಿಯಾಕ್ಷನ್ ನ ತಗೊಂಡು ಅದಕ್ಕೆ ನಾವು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನ ಡಿರೈವ್ ಮಾಡಬೇಕು. ಇದೆಲ್ಲ ಒನ್ ಶಾರ್ಟ್ ವಿಡಿಯೋಸ್ ಅಲ್ಲಿ ಮಾಡಿದೀವಿ ಮಕ್ಕಳೇ. ಸೊ ನಿಮ್ಮ ಹತ್ರ ನೋಟ್ಸ್ ಕೂಡ ಇದೆ. ನೋಟ್ಸ್ ಇಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಅದಕ್ಕೆ ರೆಸ್ಪೆಕ್ಟಿವ್ ನಾವು ಲಿಂಕ್ಸ್ ಅನ್ನು ಪರೀಕ್ಷೆ ಆಪ್ ಇಂದ ನಾವು ಕಳಿಸ್ತೀವಿ ನಿಮಗೆ. ಓಕೆ, ಕಮಿಂಗ್ ಟು ನೆಕ್ಸ್ಟ್ 3rd ಕ್ವೆಶ್ಚನ್, ಎಕ್ಸ್ಪ್ಲೇನ್ ದಿ ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್ ಆನ್ ಈಕ್ವಿಲಿಬ್ರಿಯಂ. ಅಂದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಈಕ್ವಿಲಿಬ್ರಿಯಂ. ಸೊ ಕಾನ್ಸಂಟ್ರೇಷನ್ ಆಗಿರ್ಬೋದು, ರಿಯಾಕ್ಟೆನ್ಸ್, ಪ್ರಾಡಕ್ಟ್ಸ್, ಟೆಂಪರೇಚರ್, ಪ್ರೆಷರು, ಇದೆಲ್ಲಾನು ಫ್ಯಾಕ್ಟರ್ಸ್. ಓಕೆ, ಆ ಫ್ಯಾಕ್ಟರ್ಸ್ ನೀವು ಕಾನ್ಸಂಟ್ರೇಟ್ ಮಾಡಿ. ಸೊ ವಾಟ್ ಆರ್ ದಿ, ಎಕ್ಸ್ಪ್ಲೇನ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಂತ ಹಾಕೊಳ್ಳಿ. ಓಕೆ, ಅಫೆಕ್ಟಿಂಗ್ ದಿ ಈಕ್ವಿಲಿಬ್ರಿಯಂ ಅಂತ. ನೆಕ್ಸ್ಟ್ 4th one, explain the effect of temperature on equilibrium. ಅದೇ ಹೇಳಿದ್ನಲ್ಲ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಲ್ಲಿ ಟೆಂಪರೇಚರ್, ಪ್ರೆಷರ್, ಕಾನ್ಸಂಟ್ರೇಷನ್, ಅಯಾನ್ಸ್, ಅದೆಲ್ಲ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ 5th one, ರೈಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈಕ್ವಿಲಿಬ್ರಿಯಂ ಸ್ಟೇಟ್. ಸೊ ಇದೆಲ್ಲ ಕ್ವೆಶನ್ಸ್ ನೀವು ಫೈನಲ್ ಎಕ್ಸಾಮ್ಗೆ ಈ ಚಾಪ್ಟರ್ ಇಂದ, ಕೆಮಿಕಲ್ ಈಕ್ವಿಲಿಬ್ರಿಯಂ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳೇ. ಎಸ್, ಮುಂದೋಗೋಣ. ನೆಕ್ಸ್ಟ್ ಚಾಪ್ಟರು ಯಾವ್ದಪ್ಪ? ನೆಕ್ಸ್ಟ್ ಚಾಪ್ಟರು ಬೇಸಿಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸರ್ ಇದ್ಯಾವ್ದು ಸರ್ ಇದು ಬೇಸಿಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ? ನಿಮಗಿರೋದು ಆರ್ಗ್ಯಾನಿಕ್, ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಅದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಚಾಪ್ಟರ್ ಮಕ್ಕಳೇ. ಅದರಿಂದ ನೀವು ಸಿಕ್ಕಾಪಟ್ಟೆ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬಟ್ ಅದಷ್ಟು ಇಲ್ಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ಇದು ಲಾಂಗ್ ಫಾರ್ಮ್ ವಿಡಿಯೋ ಅಲ್ವಾ. ಸೊ ಟೈಮ್ ನಮ್ಮ ಹತ್ರ ಜಾಸ್ತಿ ಇಲ್ಲ. ಇದರಲ್ಲಿ ಬೇಸಿಕ್ ಆಗಿ ಈ ನಾಮನ್ ಕ್ಲೇಚರು, ನೇಮಿಂಗು ಮತ್ತೆ ಸಿಂಪಲ್ ರಿಯಾಕ್ಷನ್ಸ್ ಅಲ್ಲಿ ಏನೇನು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಮಕ್ಕಳೇ. ಓಕೆ, ಎಸ್, ಮುಂದೋಗೋಣ. ಬೇಸಿಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 2 ಮಾರ್ಕ್ಸ್ ಅಲ್ಲಿ. ನೋಡಿ, ಇಲ್ಲಿ ಇಂಟ್ರಡಕ್ಷನ್ ಮಾತ್ರನೇ ಹೇಳ್ತಿರೋದು, ಇನ್ನೂ ಪ್ರಿಪರೇಷನ್ಸು, ಅನಾಲಿಸಿಸ್ ಬಗ್ಗೆ ನಾನು ಏನು ಐಡಿಯಾ ಕೊಟ್ಟಿಲ್ಲ. ಇದು ಬೇಸಿಕ್ ಮಾತ್ರ. ಬೇಸಿಕಲ್ಲಿ ಏನೇನು ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಚಾಪ್ಟರ್ಗೆ ಸಪ್ರೇಟ್ ವಿಡಿಯೋ ಬೇಕಾದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅದಕ್ಕೆ ಬೇಕಾದ್ರೆ ಈ ಚಾಪ್ಟರ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಕಂಪ್ಲೀಟ್ ಥ್ರೂ ಔಟ್ ದ ಚಾಪ್ಟರ್ ಏನು ಅಂತ ನಾವು ಡಿಸ್ಕಸ್ ಮಾಡೋಣ ಮಕ್ಕಳೇ. ಎಸ್, ಸೊ ಫೈಂಡ್ ಹೋಮೋಲಾಗಸ್ ಸೀರೀಸ್, what is catenation, define functional group with an example, what is structural isomerism.
ಓಕೆ, ಐಸೋಮರಿಸಮ್, ಸ್ಟ್ರಕ್ಚರಲ್, ಜಿಯೋಮೆಟ್ರಿಕಲ್, ಆಪ್ಟಿಕಲ್, ಇಷ್ಟೆಲ್ಲ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಅವರು ಕೇಳ್ತಾರೆ. ಇದೆಲ್ಲ ನೀವು ಎಷ್ಟು ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು? 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕಮಿಂಗ್ ಟು ನೆಕ್ಸ್ಟ್ 3 ಮಾರ್ಕ್ಸ್ಗೆ. ಸೊ 3 ಮಾರ್ಕ್ಸ್ ನೀವು ನೋಡಿದ್ರೆ ಎಕ್ಸ್ಪ್ಲೇನ್ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಇದು ಹೇಗಂದ್ರೆ, ನಾನು ಇದರಲ್ಲೂ ಆ್ಯಕ್ಚುಲಿ ನಾವು ಕ್ರ್ಯಾಶ್ ಕೋರ್ಸಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ ಅಂತ ಒಂದು ಕ್ಲಾಸ್ ಇದೆ. ಅದರಲ್ಲಿ ಎಲ್ಲ ಕಂಪ್ಲೀಟ್ ಎಲೆಕ್ಟ್ರಾನ್ ಹೇಗೆ ಮೂವ್ ಆಗುತ್ತೆ, ಒಂದು ಆರೋಮೆಟಿಕ್ ಸಿಸ್ಟಮ್ ಆಗಿರಲಿ, ಒಂದು ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್, ಸಿಂಗಲ್ ಬಾಂಡಲ್ಲಿ ಎಲೆಕ್ಟ್ರಾನ್ಸ್ ಹೇಗೆ ಶೇರ್ ಆಗುತ್ತೆ ಅದ್ರ ಬಗ್ಗೆ ನಾವು ಒಂದು ಕ್ಲಾಸೇ ಮಾಡಿದ್ದೀವಿ ಆ್ಯಕ್ಚುಲಿ. ಯಾವುದರಲ್ಲಿ? ನಾವು ಕ್ರ್ಯಾಶ್ ಕೋರ್ಸಲ್ಲಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಕ್ರ್ಯಾಶ್ ಕೋರ್ಸ್ನ ಮಿಸ್ ಮಾಡ್ಕೋಬೇಡಿ ಅಂತ. ಓಕೆ, ಎಸ್. ಸೊ ಡಿಫೈನ್ ಇಂಡಕ್ಟಿವ್ ಎಫೆಕ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್, ರೆಸೊನೆನ್ಸ್ ಎಫೆಕ್ಟ್. ಓಕೆ, ಸೊ ಇದೆಲ್ಲಾನು ಸೇರ್ಕೊಂಡಿರುತ್ತೆ 3 ಮಾರ್ಕ್ಸ್ಗೆ. ಎಕ್ಸ್ಪ್ಲೈನ್ ಇಂಡಕ್ಟಿವ್ ಎಫೆಕ್ಟ್ ವಿತ್ ಅನ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಹೋಮೋಲಾಗಸ್ ಸೀರೀಸ್ ವಿತ್ 2 ಎಕ್ಸಾಂಪಲ್ಸ್, ಹೋಮೋಲಾಗಸ್ ಸೀರೀಸ್ ಅಂಡ್ ಹೆಟರೋಲಾಗಸ್ ಸೀರೀಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಅಂದರೆ ಸಿಂಗಲ್ ಬಾಂಡ್ ಹೊಂದ್ಕೊಂಡಿರುವಂಥ ಆರ್ಗಾನಿಕ್ ಕಾಂಪೌಂಡ್ಸ್, ಅನ್ಸ್ಯಾಚುರೇಟೆಡ್ ಅಂದರೆ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರುತ್ತೆ ಅಲ್ವಾ ಮಕ್ಕಳೇ. ಕಮಿಂಗ್ ಟು 4th one, ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರಲ್ ಐಸೋಮೆರಿಸಮ್ ವಿತ್ ಅನ್ ಎಕ್ಸಾಂಪಲ್. ಸ್ಟ್ರಕ್ಚರಲ್ ಐಸೋಮರಿಸಮ್, ಐಸೋಮರಿಸಮ್ ಅಲ್ಲಿ ಸುಮಾರಿದೆ. ಸೊ ನೀವು ಇಂಪಾರ್ಟೆಂಟ್ ಕ್ವೆಶನ್ ಸ್ಟ್ರಕ್ಚರಲ್ಗಿಂತ ಎಂಟೈರ್ ಐಸೋಮರಿಸಮ್ನ ನೀವು ಓದ್ಕೋಬೇಕು ವಿತ್ ಎಕ್ಸಾಂಪಲ್. ಕಮಿಂಗ್ ಟು ನೆಕ್ಸ್ಟ್ 5th one, ರೈಟ್ ದಿ ಜನರಲ್ ಫಾರ್ಮುಲಾ ಆ್ಯಂಡ್ ಯೂಸ್ ಆಫ್ ಆಲ್ಕೇನ್ಸ್. ಆಲ್ಕೈನ್ಸ್ದು ಜನರಲ್ ಫಾರ್ಮುಲಾ CnH2 n+2, ಆಮೇಲೆ ಆಲ್ಕೇನ್ಸ್ದು CnH2n, ಆಮೇಲೆ CnH2n. ಅರ್ಥ ಆಗ್ತಿದ್ದಿಲ್ಲ? CnH2n, ಎಸ್, ದಟ್ ಇಸ್ ಫಾರ್ ಆಲ್ಕೀನ್. ಎಸ್, ಸೊ ಇದ್ರದ್ದು ಫಾರ್ಮುಲಾ ಮತ್ತೆ ಎಕ್ಸಾಂಪಲ್ ಸಮೇತ ನೀವು ಓದ್ಕೋಬೇಕು. ಕರೆಕ್ಟ್? ಎಸ್. ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಥರ್ಮೋಡೈನಾಮಿಕ್ಸ್. ಸೊ ಥರ್ಮೋಡೈನಾಮಿಕ್ಸ್ ಅಲ್ಲಿ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳೇ. ಎಸ್, ಸೊ ಥರ್ಮೋಡೈನಾಮಿಕ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಂತ ಕ್ವಶನ್ಸ್ 2 ಮಾರ್ಕ್ಸ್ ಅಲ್ಲಿ ಮಕ್ಕಳೇ. ಸೊ ಡಿಫೈನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್. ವಾಟ್ ಯು ಮೀನ್ ಬೈ ಸಿಸ್ಟಮ್ ಅಂಡ್ ಸರೌಂಡಿಂಗ್? ವಾಟ್ ಈಸ್ ಇಂಟರ್ನಲ್ ಎನರ್ಜಿ? ಇದೆಲ್ಲಾನು ಅದರದೇ ಆದ ಮ್ಯಾಥಮೆಟಿಕಲ್ ಟರ್ಮ್ಸ್ ಬರೆದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ನೀವು ಬರೀ ವರ್ಡಿಂಗ್ಸ್ ಅಲ್ಲಿ ಬರ್ಕೊಂಡು ಹೋದ್ರೆ ಯಾರು ಮಾರ್ಕ್ಸ್ ಕೊಡಲ್ಲ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ನೀವು ಮಾಡಬೇಕಾಗಿರೋದು ಆನ್ಸರ್ ಮಾಡಿ, ಅದಕ್ಕೆ ನೀವು ಮ್ಯಾಥಮೆಟಿಕಲ್ ಟರ್ಮ್ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗಿರುತ್ತೆ. ನಮ್ಮ ಕ್ರ್ಯಾಶ್ ಕೋರ್ಸಲ್ಲಿ ನಾವು ಅದು ಕೂಡ ಹೇಳ್ಕೊಡ್ತೀವಿ, ಆನ್ಸರ್ಸ್ ಹೇಗೆ ಬರೀಬೇಕು. 2 ಮಾರ್ಕ್ಸ್ಗೆ ಈ ಕ್ವಶನ್ ಕೇಳಿದ್ರೆ ಈ ಆನ್ಸರ್ ಇಷ್ಟಿಷ್ಟೇ ಬರೀಬೇಕು ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಕಮಿಂಗ್ ಟು ನೆಕ್ಸ್ಟ್, ಸ್ಟೇಟ್ ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಅದು ಬಿಟ್ಟರೆ ನೆಕ್ಸ್ಟ್ ಡಿಫೈನ್ ಎಂಥಾಲ್ಪಿ ಚೇಂಜ್. ಸೊ 3 ಮಾರ್ಕ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡುವಂತ ಕ್ವೆಶನ್ಸ್ ಮಕ್ಕಳೇ ಇಲ್ಲಿ ನೋಡಿ. ಎಕ್ಸ್ಪ್ಲೇನ್ ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎಕ್ಸೋಥರ್ಮಿಕ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಡಿಫೈನ್ ಎಂಥಾಲ್ಪಿ ಆಫ್ ಫಾರ್ಮೇಷನ್, ಎಂಥಾಲ್ಪಿ ಆಫ್ ಕಂಬರ್ಷನ್ ವಿತ್ ಈಕ್ವೇಷನ್ ಮಕ್ಕಳೇ. ಆಮೇಲೆ ಈಕ್ವೇಷನ್, ಕಂಬರ್ಷನ್ಗೂ ಈಕ್ವೇಷನ್ ಬರೀಬೇಕು. ಎಕ್ಸ್ಪ್ಲೇನ್ ಹಿಸ್ ಲಾ ಆಫ್ ಕಾನ್ಸ್ಟೆಂಟ್ ಹೀಟ್ ಸಮೇಷನ್. ನೆಕ್ಸ್ಟ್ ರೈಟ್ ದಿ ಸಿಗ್ನಿಫಿಕೆನ್ಸ್ ಆಫ್ ಎಂಟ್ರೋಪಿ. ಸೊ ಈ ಥರ್ಮೋಡೈನಾಮಿಕ್ಸ್ ಅಲ್ಲಿ ಈ ಥಿಯರಿ ಪಾರ್ಟ್ ಹೋದ್ರೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ನ್ಯೂಮರಿಕಲ್ಸ್ ಅಂದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲಿ ಸಾಲ್ವ್ ಮಾಡುವಂತ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರೆ. ಓಕೆ, ಥಿಯರಿ ಪಾರ್ಟ್ ಅಲ್ಲಿ ಇದಿಷ್ಟು ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ ಮಕ್ಕಳೇ. ದಟ್ ಈಸ್ ಹೈಡ್ರೋಕಾರ್ಬನ್ಸ್. ಕಮಿಂಗ್ ಟು ಆರ್ಗಾನಿಕ್ ಕೆಮಿಸ್ಟ್ರಿ. ಹೈಡ್ರೋಕಾರ್ಬನ್ಸ್ ಅಲ್ಲಿ ಯಾವ್ಯಾವ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಓಕೆ, ಎಸ್. ಸೊ 2 ಮಾರ್ಕ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡುವಂತ ಕ್ವೆಶನ್ಸ್ ಏನೇನು ಬರ್ಬೋದು? ವಾಟ್ ಆರ್ ಹೈಡ್ರೋಕಾರ್ಬನ್ಸ್? ಇದು ತುಂಬಾ ಜನರಲ್ ಆಯಿತು, ಕೇಳಿರುವಂಥ ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಇದೆ, ಬಟ್ ಜನರಲ್ ಫಾರ್ಮ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಡಿಫೈನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ವಿತ್ ಎಕ್ಸಾಂಪಲ್. ವಾಟ್ ಇಸ್ ಹೋಮೋಲಾಗಸ್ ಸೀರೀಸ್? ನೆಕ್ಸ್ಟ್ ರೈಟ್ ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್ಸ್. ಹೈಡ್ರೋಕಾರ್ಬನ್ಸ್ ಜನರಲ್ ಆರ್ಗಾನಿಕ್ ಕೆಮಿಸ್ಟ್ರಿ ಆಲ್ಮೋಸ್ಟ್ ಮರ್ಜ್ ಆಗಿಬಿಡುತ್ತೆ. ಸೊ ವಿಲ್ ಫೈಂಡ್ ಆಲ್ಮೋಸ್ಟ್ ಸಿಮಿಲರ್ ಕ್ವೆಶನ್ಸ್ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಕಮಿಂಗ್ ಟು ನೆಕ್ಸ್ಟ್, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಅಲ್ಲಿ. ರೈಟ್ ದಿ ಪ್ರಿಪರೇಷನ್ ಆಫ್ ಈಥೀನ್ ಫ್ರಮ್ ಎಥನಾಲ್. ಅಥವಾ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್. ಇದೆಲ್ಲ 3 ಮಾರ್ಕ್ಸ್ಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. 3 ಮಾರ್ಕ್ಸ್ ಪಕ್ಕ ಬರುವಂತ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾರ್ಕೋನಿಕ್ ಆಫ್ ರೂಲ್ಸ್ ವಿತ್ ಅನ್ ಎಕ್ಸಾಂಪಲ್. ಆಂಟಿ ಮಾರ್ಕೋನಿಕ್ ಆಫ್ ರೂಲ್ ಕೂಡ ಕೇಳ್ತಾರೆ. ಅರ್ಥ ಆಗ್ತಿಲ್ಲ? ಮಾರ್ಕೋನಿಕ್ ಆಫ್ ರೂಲ್ ಮತ್ತೆ ಆಂಟಿ ಮಾರ್ಕೋನಿಕ್ ಆಫ್ ರೂಲ್ ಕೂಡ ಕೇಳ್ತಾರೆ. ನೆಕ್ಸ್ಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆಲ್ಕೇನ್ಸ್ ಅಂಡ್ ಆಲ್ಕೀನ್ಸ್. ಅದು ಬಿಟ್ಟರೆ 4th one, ರೈಟ್ ಎನಿ 3 ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೇನ್ಸ್, ಆಲ್ಕೈನ್ಸ್ 3 ಬರ್ಕೊಳ್ಳಿ. ಎಕ್ಸ್ಪ್ಲೇನ್ ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ವಿತ್ 1 ಎಕ್ಸಾಂಪಲ್. ಅಂದ್ರೆ ಬೆನ್ಸಿನ್ ರಿಂಗ್ ನ ಇಟ್ಕೊಂಡು ನೀವು ಹೇಳ್ಕೋಬಹುದು. ಆರೋಮೆಟಿಕ್ ಅಂದ್ರೆ ಏನು? ಹಕಲ್ಸ್ ರೂಲ್ ಯೂಸ್ ಮಾಡಬೇಕು. 4n+2π ಎಲೆಕ್ಟ್ರಾನ್ ಸ್ಯಾಟಿಸ್ಫೈ ಆಗಬೇಕು ಅಂತ ಯು ಕ್ಯಾನ್ ರೈಟ್ ಇಟ್ ಡೌನ್ 3 ಮಾರ್ಕ್ಸ್ಗೆ. ಅರ್ಥ ಆಗ್ತಿದ್ದಿಲ್ಲ? ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಮಕ್ಕಳೇ, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟಿ. ಓಕೆ, ಎಸ್. ಈ ಚಾಪ್ಟರ್ ಅಲ್ಲಿ ನೀವು ಯಾವ್ಯಾವ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಇದ್ರ ಕಂಪ್ಲೀಟ್ಲಿ ಥಿಯರಿ ಚಾಪ್ಟರ್. ಸೊ ಈ ಕ್ವೆಶನ್ಸ್ ಎಲ್ಲ ಪಕ್ಕಾ ನಿಮ್ಮ ಎಕ್ಸಾಮ್ಗೆ ಬರುತ್ತೆ ಮಕ್ಕಳೇ. ಸೊ 2 ಮಾರ್ಕ್ಸ್ ಅಲ್ಲಿ ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ. ಸೊ ಮಾಡರ್ನ್ ಪೀರಿಯಾಡಿಕ್ ಲಾ ಏನಂತ ಮೇಲೆ ನಿಂತಿರುತ್ತೆ? ಇಟ್ ಈಸ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್ ಅಲ್ವಾ? ನೆಕ್ಸ್ಟ್ ವಾಟ್ ಈಸ್ ಅಟಾಮಿಕ್ ರೇಡಿಯಸ್? ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. Next, define ionization enthalpy, the amount of energy required for a molecule to ionize or split into its respective ions. Alva? What is electron affinity? The affinity to attract an electron.
ಎಸ್. ಸೊ ಕಮಿಂಗ್ ಟು ನೆಕ್ಸ್ಟ್ 3 ಮಾರ್ಕ್ಸ್ಗೆ ಯಾವ್ಯಾವ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟರಿಂದ. ಸೊ ಎಕ್ಸ್ಪ್ಲೇನ್ ದಿ ಪಿರಿಯಾಡಿಕ್ ಟ್ರೆಂಡ್ಸ್ ಇನ್ ಅಟಾಮಿಕ್ ರೇಡಿಯಸ್. ಅಟಾಮಿಕ್ ರೇಡಿಯಸ್ ಆಗಿರ್ಬೋದು, ಅಯನೈಸೇಷನ್ ಆಗಿರಬೇಕು, ಇದರಲ್ಲಿ ಅಟಾಮಿಕ್ ಟ್ರೆಂಡ್ಸ್ ಹೇಗಿರುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಲಾಂಗ್ ದಿ ಗ್ರೂಪ್, ಥ್ರೂ ಔಟ್ ದಿ ಗ್ರೂಪ್ ಅಂತ. ಎಸ್. ಕ್ವಶನ್ ನಂಬರ್ 2, ಎಕ್ಸ್ಪ್ಲೇನ್ ವೇರಿಯೇಷನ್ ಆಫ್ ಅಯನೈಸೇಷನ್ ಎಂಥಾಲ್ಪಿ ಇನ್ ದಿ ಪೀರಿಯಡ್ ಆಫ್ ದಿ ಗ್ರೂಪ್. ಇದ್ರಲ್ಲಿ ಖಂಡಿತವಾಗ್ಲೂ ಕ್ವಶನ್ ಬಂದೇ ಬರುತ್ತೆ ಮಕ್ಕಳೇ. ಎಸ್, ನೀವೇ ಹೇಳ್ತೀರಾ ನೋಡಿ ಸರ್, ಸರ್ ಬಂದಿತ್ತು ಅಂತ ಕಮೆಂಟ್ ಹಾಕ್ತೀರಾ ನೋಡಿ. ನೆಕ್ಸ್ಟ್, ರೈಟ್ ಎನಿ 3 ಲಿಮಿಟೇಷನ್ಸ್ ಆಫ್ ಮೆಂಡೆಲಿವ್ಸ್ ಟೇಬಲ್, ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್. Coming to 4th, explain the metallic character with respect to periodicity. Metallic character ಅಂದ್ರೆ of metals. Next, explain the cause of periodicity in properties of elements. ಸೊ ಇದು ಒಂದು ಜನರಲ್ ಕ್ವಶನ್ ಆಯಿತು. ಇದು ಅಪಾರ್ಟ್ ಫ್ರಮ್ ದಿಸ್ 1, 2, 3, 4 ಕ್ವಶನ್ಸ್ ನೀವು ಎಕ್ಸಾಮ್ ಪೇಪರ್ ಯಾವುದಾದ್ರು 2 ಕ್ವಶನ್ ಅಂತೂ ಪಕ್ಕಾ ಬಂದೇ ಬರುತ್ತೆ. ಸೇಮ್ ಕ್ವಶನ್ ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ಅದೇ ಥರ ಇರೋಂಥ ಕ್ವಶನ್ಸ್ ನಿಮಗೆ ಸಿಗುತ್ತೆ ಮಕ್ಕಳೇ ವಿತ್ ಎನ್ ಎಕ್ಸಾಂಪಲ್. ಎಸ್. ಸೊ ಕಮಿಂಗ್ ಟು ನೆಕ್ಸ್ಟ್, ರೆಡಾಕ್ಸ್ ರಿಯಾಕ್ಷನ್. ಸೊ ರೆಡಾಕ್ಸ್ ರಿಯಾಕ್ಷನ್ ಇಂದ ನೀವು ಯಾವ್ಯಾವ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು 2 ಮಾರ್ಕ್ಸ್ ಇಂದ ಅಂತ ಕೇಳಿದ್ರೆ, ಸೊ ಡಿಫೈನ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್, ವಾಟ್ ಇಸ್ ಆಕ್ಸಿಡೇಷನ್ ನಂಬರ್, ಡಿಫೈನ್ ಆಕ್ಸಿಡೈಸಿಂಗ್ ಏಜೆಂಟ್, ವಾಟ್ ಇಸ್ ಡಿಸ್ಪ್ರಪೋರ್ಷನ್ ರಿಯಾಕ್ಷನ್. ಇದೆಲ್ಲನೂ ನೀವು ರೆಡಾಕ್ಸ್ಗೂ ಹಂಗೆ ಚೇಂಜ್ ಮಾಡ್ಕೊಳ್ಳಿ. ವಾಟ್ ಇಸ್ ರೆಡಾಕ್ಸ್ ರಿಯಾಕ್ಷನ್, ವಾಟ್ ಈಸ್ ರೆಡ್ಯೂಸಿಂಗ್ ಏಜೆಂಟ್, ಆ ಥರ ಅಂದರೆ ರಿಡಕ್ಷನ್, ವಾಟ್ ಈಸ್ ರೆಡ್ಯೂಸಿಂಗ್ ಏಜೆಂಟ್, ಆ ಥರ ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಮಕ್ಕಳೇ, 3 ಮಾರ್ಕ್ಸ್ಗೆ ಯಾವ್ಯಾವ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಂದ್ರೆ, ಎಕ್ಸ್ಪ್ಲೇನ್ ರೆಡಾಕ್ಸ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಹೇಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಕೊಟ್ಟರೆ ಅದು ಯಾವ ಏಜೆಂಟ್ ಆಗುತ್ತೆ, ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತಾ, ಅಥವಾ ಎಲೆಕ್ಟ್ರಾನ್ ತಗೊಂಡ್ರೆ ಅದು ಯಾವ ಏಜೆಂಟ್ ಆಗುತ್ತೆ, ರಿಡಕ್ಷನ್ ಏಜೆಂಟ್ ಆಗುತ್ತೆ ಅಂತ ಒಂದು ರಿಯಾಕ್ಷನ್ ಬರ್ದು ನೀವು ಹೇಳಬೇಕು. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ. ಇದು ತುಂಬಾನೇ ಇಂಪಾರ್ಟೆಂಟು. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಬರುತ್ತೆ ಮಕ್ಕಳೇ. ಅಂದ್ರೆ ಕ್ರೋಮಿಯಂ ಇಲ್ಲಿ ಕಾಣಿಸ್ತಿದೆ ಗೊತ್ತಾ, ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿ ನಾವು ಕ್ರೋಮಿಯಂದು ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡ್ಕೋಬೇಕು. ಕರೆಕ್ಟ್. ಎಸ್. ಕ್ವಶನ್ ನಂಬರ್ 3, ಬ್ಯಾಲೆನ್ಸ್ ರೆಡಾಕ್ಸ್ ರಿಯಾಕ್ಷನ್ ಯೂಸಿಂಗ್ ಆಕ್ಸಿಡೇಷನ್ ಮೆಥಡ್. ಅಂದ್ರೆ ಇಲ್ಲಿ ಜನರಲ್ ಆಗಿ ಕೊಟ್ಟಿದ್ದಾರೆ, ಅಂದ್ರೆ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಅದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು ಬೈ ಆಕ್ಸಿಡೇಷನ್ ನಂಬರ್. ಅದು ಕೂಡ ಇಂಪಾರ್ಟೆಂಟು. ಎಕ್ಸ್ಪ್ಲೇನ್ ಡಿಸ್ಪ್ರಪೋರ್ಷನ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಡಿಸ್ಪ್ರಪೋರ್ಷನ್ ರಿಯಾಕ್ಷನ್. ನೆಕ್ಸ್ಟ್, ರೈಟ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್. ಸೊ ಕೆಳಗಡೆ ಇರೋದು ಕೇಳಿರುವಂಥ ಸಾಧ್ಯತೆ ತುಂಬ ಕಮ್ಮಿ ಇದೆ, ಬಟ್ ಕೇಳುವಂಥ ಪಾಸಿಬಿಲಿಟಿ ನಾನೇನು ಅಸ್ಯೂಮ್ ಮಾಡ್ಕೊಂಡಿದ್ದೀನೋ ಬರ್ಬೋದು ಅಂತ. ಸೊ ಇದರಲ್ಲಿ ಬೇಸಿಕಲ್ ಆಗಿ ರೆಡಾಕ್ಸ್ ರಿಯಾಕ್ಷನ್ ಕ್ಯಾಲ್ಕುಲೇಷನ್, ಬ್ಯಾಲೆನ್ಸಿಂಗು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ. ಎಸ್. ಕಮಿಂಗ್ ಟು ನೆಕ್ಸ್ಟ್, ಸೊ ಆಲ್ಮೋಸ್ಟ್ ಎಲ್ಲ 9 ಚಾಪ್ಟರ್ಸು ಕವರ್ ಮಾಡಿದ್ದೀವಿ ಮಕ್ಕಳೇ. ಸೊ ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ಇದೆಲ್ಲ ಬರೀ ಕ್ವೆಶನ್ಸ್, ನಿಮಗೊಂದು ಐಡಿಯಾ ಕೊಡ್ತಿದ್ದೀನಿ ಅಷ್ಟೇ ಏನು ಬರ್ತಿದೆ ಅಂತ. ನೀವೇನಾದರೂ ನಮ್ಮ ಕ್ರ್ಯಾಶ್ ಕೋರ್ಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಕ್ಕಳೇ, ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಇದೆ. ಇದು ಒಂದು ಟ್ರೈಲರ್ ಥರ ಅಂದ್ಕೊಳ್ಳಿ. ನಮ್ಮ ಕ್ರ್ಯಾಶ್ ಕೋರ್ಸಲ್ಲಿ ಮೇನ್ ಪಿಕ್ಚರ್ ಇದೆ. ಓಕೆ, ಅದ್ರಲ್ಲಿ ನಾವೆಲ್ಲ ಕ್ವಶನ್ಸ್ ಹಾಕಿ ಇದೇ ಕ್ವಶನ್ಸ್ ಬರುತ್ತೆ, ನೀವು ಪ್ರಾಕ್ಟೀಸ್ ಮಾಡಿ, ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ನಂಬರ್ಸು, ಒಂದು ಕ್ವಶನ್ ಇದು ಬರುತ್ತೆ ಅಂದರೆ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ನಮ್ಮ ಕ್ರ್ಯಾಶ್ ಕೋರ್ಸಲ್ಲಿ, ಮರಿಬೇಡಿ ಮಕ್ಕಳೇ. ಸೊ ಟೈಮು ಇನ್ನೂ ಇದೆ, ಯೋಚನೆ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ, ನಿಮ್ಮ ವಾಟ್ಸಪ್ಗೆ ಹೋಗಿ ಕ್ರ್ಯಾಶ್ ಸೈನ್ಸ್ ಅಂತ ಮೆಸೇಜ್ ಮಾಡಿ ಈ ನಂಬರ್ಗೆ, ಅಥವಾ ಕೆಳಗೆ ಕೊಟ್ಟಿರುವಂಥ ಕಮೆಂಟ್ ಸೆಕ್ಷನ್ ಲಿಂಕ್ನ ಕ್ಲಿಕ್ ಮಾಡಿ, ಅದೇ ನಿಮ್ಮನ್ನು ಡೈರೆಕ್ಟ್ ಮಾಡುತ್ತೆ ನಮ್ಮ ಸೈನ್ಸ್ ಕ್ರ್ಯಾಶ್ ಕೋರ್ಸ್ಗೆ. ಪ್ರೈಸಸ್ ಬರೀ 600 ಮಾತ್ರ ಸದ್ಯಕ್ಕಿದೆ ಮಕ್ಕಳೇ, ಜಾಸ್ತಿ ಆಗಿದ್ರು ಆಗ್ಬೋದು. ಆಫರ್ ವ್ಯಾಲಿಡ್ ತುಂಬ ಕಮ್ಮಿ ಇದೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅರ್ಥ ಮಾಡ್ಕೋತೀನಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಕಸಿನ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾವುದಾದ್ರು PU1 ಮಕ್ಕಳಿದ್ದಾರೆ ಅವ್ರಿಗೆ ಕಳಿಸಿ, ಅವ್ರಿಗೂ ಈ ವಿಡಿಯೋಯಿಂದ ಉಪಯೋಗ ಆಗಲಿ. ನಮ್ಮ ಕ್ರ್ಯಾಶ್ ಕೋರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಇನ್ನೊಂದು ಅದ್ಭುತವಾದ ವಿಡಿಯೋನಲ್ಲಿ ನಾನು ನಿಮ್ಮನ್ನು ನೋಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳೇ ನಮ್ಮ PUC ಪರೀಕ್ಷೆ ಸೈನ್ಸ್ಗೆ. ಟೇಕ್ ಕೇರ್, ಬಾಯ್.